ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ದುಡ್ಡು ಕದ್ದು ಶ್ರವಣ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಿದ್ದಾಳೆ ಅಶ್ವಿನಿ. ಕೊನೆಗೂ ಅಶ್ವಿನಿ ತನ್ನ ಮಗಳಲ್ಲ ಅನ್ನೋ ಸತ್ಯ ಶ್ರವಣ್ ಅವ್ರಿಗೆ ಗೊತ್ತಾಗೇ ಬಿಟ್ಟಿದೆ. ಅತ್ತ ಕಡೆ ಅಜಿತ್ ಮಾರು ವೇಷವನ್ನ ಹಾಕೊಂಡಿದ್ದ ರಾಣಾನ ಲಾಕ್ ಮಾಡೋ ಪ್ರಯತ್ನಕ್ಕೆ ಮುಂದಾಗಿದ್ರೆ, ಇತ್ತ ಕಡೆ ಭೂಮಿ ಸಾಕ್ಷಿ ಮನೆ ಮುಂದೆ ಹೋಗಿ ಧರಣಿ ಕೂತು ಸಾಕ್ಷಿನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ಮುಂದಾಗಿದ್ದಾಳೆ. ಆದರೆ ಏನಾಗ್ತದೆ ಇಲ್ಲಿ, ಸಾಕ್ಷಿ ಭೂಮಿಯ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಸಿದ್ಧವಾಗ್ತಿದ್ದಾಳೆ. ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರನ್ನ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೂರಿಸಿ ಶ್ರೀಕೃಷ್ಣನ ವ್ರತವನ್ನು ಭೂಮಿ ಕೈಯಿಂದ ಮಾಡಿಸ್ತಾರೆ. ಭೂಮಿ ಕೂಡ ವ್ರತವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಆದರೆ ವ್ರತ ಹಾಳಾಗಬೇಕು, ಅಜ್ಜಿ ಅವಳ ಮೇಲೆ ಕೋಪ ಮಾಡ್ಕೋಬೇಕು, ಮನೆಯಿಂದ ಓಡಿಸ್ಬೇಕು ಅಂತ ಹೇಳಿ ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಕೂಡ ಪ್ಲಾನ್ ಮಾಡ್ಕೋತಾರೆ. ಅದೇ ಕಾರಣಕ್ಕೆ ಮದ್ಬರು ಒಂದು ಔಷಧಿನ ಭೂಮಿಗೆ ಮಿಕ್ಸ್ ಮಾಡಿ ಕೊಡಿಸ್ತಾರೆ. ಇದರಿಂದಾಗಿ ಭೂಮಿ ಮಂಪ್ರಲ್ಲಿ ಪೂಜೆ ಮಾಡುವ ಹಾಗಾಗುತ್ತೆ. ಅಜ್ಜಿತ್ ಇಲ್ಲ ಅಂದಿದ್ರೆ ಖಂಡಿತ ಪೂಜೆನ ಹಾಳಾಗ್ಬಿಡ್ತತ್ತು. ಆದರೆ ಅಜ್ಜಿತ್ ಭೂಮಿ ಜೊತೆ ನಿಂತು ಆ ಒಂದು ಪೂಜೆಯನ್ನು ಅಚ್ಚುಕಟ್ಟಾಗಿ ಮುಗಿಸ್ತಾರೆ. ಬಟ್ ಈ ಒಂದು ವಿಷಯನ ಅಪ್ಪು ಮತ್ತು ಅಶ್ವಿನಿ ಇಬ್ರು ಕೂಡ ಮಾತನಾಡ್ಕೋಬೇಕಿದ್ರೆ ಅದನ್ನ ಅಜ್ಜಿತ್ ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡಿದ್ದೆ ಇಬ್ರನ್ನ ಕೂಡ ತರಾಟೆಗೆ ತಗೋತಾರೆ. ನನಗೆ ಯಾವಾಗ ಭೂಮಿಗೆ ಮಬ್ಬಾಗ್ತದೆ ಅಂತ ಅನ್ನಿಸ್ತು ಆಗಲೇ ನಿಮ್ಮ ಮೇಲೆ ಡೌಟ್ ಬಂತು. ಆದರೆ ನನ್ನ ಅಕ್ಕ ಇಂಥ ಕೆಲಸ ಮಾಡ್ತಾಳೆ, ಇಷ್ಟು ಮಟ್ಟಿಗೆ ಚೀಪಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ಕೊಂಡೆ. ಆದರೆ ಕೊನೆಗೂ ನೀವೇ ಮಾಡಿದ್ದು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಲ್ಲ. ನಿಜವಾಗ್ಲೂ ನಿನ್ಗೆ ಏನೇ ಹೇಳ್ಬೇಕಾಗ, ಇವಳೇನೋ ಫ್ರಾಡು ಇಂಥ ಕೆಲಸ ಮಾಡ್ತಾಳೆ, ನಿನ್ನ ಮುಖವಾಡ ಇನ್ನು ಸ್ವಲ್ಪ ದಿನದಲ್ಲಿ ಕಳ್ಚಿರ್ತೀನಿ ಅಶ್ವಿನಿ ಅಂತ ಅಜ್ಜಿತ್ ಅಶ್ವಿನಿಗೆ ಎಚ್ಚರಿಕೆ ಕೊಟ್ಟು, ನಿನ್ಗೇನಾಗಿದೆ ಅಂತ ಈ ರೀತಿ ಮಾಡ್ತಿದ್ಯಾ, ನಿಜವಾಗ್ಲೂ ನೀನು ನಡ್ಕೊಂಡಿದ್ದ ರೀತಿ ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಅಜ್ಜಿತ್ ಎಚ್ಚರಿಸ್ತಿದ್ದಾರೆ. ಇದ್ರ ನಡುವೆ ಸಂಗೀತ ಅವ್ರು ಕೂಡ ಬರ್ತಾರೆ. ಸಂಗೀತ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಇದರಿಂದ ಸಂಗೀತ ಅವ್ರು ಕೂಡ ರುಚಿಗೆ ಹೇಳ್ತಾರೆ, ಏನು ಹೇಳ್ತಿದ್ಯಾ ಅಜ್ಜಿತ್, ನೀನು ಹೇಳ್ದಾಗ ಭೂಮಿನ ಮಬ್ಬರ್ಸು ಹಾಗೆ ಇವರಿಬ್ರು ನಡ್ಕೊಂಡ್ರ ಅಂದಾಗ ಹೌದು ಅಮ್ಮ ಅಂತ ಹೇಳಿ ಅಜ್ಜಿತ್ ಹೇಳ್ತಾರೆ. ಏನಾಗಿದೆ ನಿನಗೆ, ನಿಜ ಹೇಳಬೇಕು ಅಂದರೆ ಅಪ್ಪ ಅಮ್ಮ ಇಲ್ಲ ಅಂದರೆ ನಿನಗೆ ತವರು ಇರಬೇಕು ಅಂದರೆ ಅದಕ್ಕೆ ಕಾರಣ ಅಣ್ಣ ಮತ್ತು ಅದಕ್ಕೆ ನಿನ್ನ ತಮ್ಮನೋ ಅಣ್ಣನೋ ಅವನ್ನ ಚೆನ್ನಾಗಿ ನೋಡ್ಕೊಂಡ್ರಲ್ವ ನಿನ್ನ ಮುಂದೆ ನಿನ್ನ ತವ್ರು ಇರುತ್ತೆ. ಇಲ್ಲ ಅಂದರೆ ತವ್ರು ಇಲ್ದಿರೋ ಕಷ್ಟ ಏನು ಅನ್ನೋದು ನಿನಗೆ ಮುಂದೆ ಅರ್ಥ ಆಗುತ್ತೆ. ಯಾಕೆ ರೀತಿ ನಡ್ಕೋತಿದ್ಯಾ, ನಿಜವಾಗ್ಲೂ ನೀನು ಇಂಥ ಕೆಲಸ ಮಾಡಿದ್ಯಾ ಅನ್ನೋದನ್ನು ನೆನಪು ಮಾಡ್ಕೊಳಕ್ಕೂ ಆಗ್ತಿಲ್ಲ, ಎಲ್ಲಿಂದ ಬಂತು ನಿನಗೆ ಬುದ್ಧಿ ಅಂತ ಸಂಗೀತ ಅವರು ತರಾಟೆಗೆ ತಗೋತಿದ್ರೆ, ನೋಡು ಅಕ್ಕ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಖಂಡಿತ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ನಾನು ನಡ್ಕೋತಿದ್ದದ ರೀತಿನೇ ಬೇರೆ ಇರ್ತಿತ್ತು. ಆದರೆ ನೀನು ನನ್ನ ಅಕ್ಕ ಆಗಿಬಿಟ್ಟಿದ್ಯಾ ಅಲ್ವಾ, ಅದಕ್ಕೋಸ್ಕರ ಒಂದು ಮಗುವಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇನ್ನು ಮುಂದೆ ಭೂಮಿಗೆ ಈ ರೀತಿಯಾಗಿ ತೊಂದರೆ ಕೊಡೋದು, ಅವಳಿಗೆ ಕೆಲಸನ ಹಾಳು ಮಾಡಬೇಕು ಅನ್ನೋದು, ಅವಳಿಗೆ ಕೆಡಕನ್ನು ಬಯಸೋದು ದಯವಿಟ್ಟು ಇನ್ನು ಮುಂದೆ ಈ ರೀತಿ ಮಾಡಬೇಡ. ಇದನ್ನು ನೀನು ಎಚ್ಚರಿಕೆ ಅಂತನಾರು ಅನ್ಕೋ, ರಿಕ್ವೆಸ್ಟ್ ಅಂತನಾರು ಅನ್ಕೋ, ಆದರೆ ಇದು ಕೊನೆಯ ಬಾರಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಜ್ಜಿತ್ ಹೇಳಿ ಅಲ್ಲಿಂದ ಹೋಗ್ತಾರೆ. ತದನಂತರ ಈ ಕಡೆ ಸಂಗೀತ ಅವ್ರು ಕೂಡ ಏನಿದು ನೀವಿಬ್ರು ಯಾಕೆಂತ ಕೆಲಸ ಮಾಡಿದರೆ, ನಿಜವಾಗ್ಲೂ ಕೂಡ ಅಶ್ವಿನಿ ನೀನೆಂಥ ಕೆಲಸ ಮಾಡ್ತೀಯಾ ಅಂತ ಮನಸ್ವಿನಿ ಅಂದ್ಕೊಂಡಿರಲಿಲ್ಲ. ಶ್ರವಣ್ಗೆ ಗೊತ್ತಾದರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ, ನನ್ನ ಮಗಳು ನಿನ್ನಿಂದ ಹಾಳಾಗ್ತಿದ್ದಾಳು, ನೀನು ಅವಳಿಂದ ಹಾಳಾಗ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ. ನೀನು ಈ ರೀತಿ ಮಾಡಿದ್ಯಾ ಅನ್ನೋದು ಶ್ರವಣ್ಗೆ ಗೊತ್ತಾದರೆ ಖಂಡಿತವಾಗ್ಲೂ ಅವನು ಸಂಕಟ ಪಡ್ತಾನೆ. ಅದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಈ ಬಾರಿ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಆದರೆ ಮತ್ತೊಮ್ಮೆ ರಿಪೀಟ್ ಆದರೆ ಖಂಡಿತ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಸಂಗೀತ ಅವ್ರು ಕೂಡ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ಅಚ್ಯುತ್ ಸತ್ಯನ ಮತ್ತು ಭೂಮಿನ ರೂಮಿಗೆ ಕರ್ಕೊಂಡು ಬರ್ತಾರೆ. ರೂಮಿಗೆ ಕರ್ಕೊಂಡು ಬಂದಿದೆ, ನೀವಿಬ್ಬರು ನನಗೆ ಹೆಲ್ಪ್ ಮಾಡಬೇಕು ಅಂತಿದ್ದಾರೆ. ಏನದು ಹೇಳಿ ಅಂತ ಹೇಳಿ ಇಬ್ಬರು ಕೂಡ ಕೇಳಿದಾಗ, ಏನಿಲ್ಲ ನೀನು ಕಾಲೋನಿ ಜನಗಳನ್ನ ಕರ್ಕೊಂಡು ಮತ್ತೆ ರಾಣ ಮನೆ ಮುಂದೆ ಹೋಗಿ ಧರಣಿ ಮಾಡಬೇಕು ಭೂಮಿ ಅಂತ ಹೇಳಿದಾಗ, ಈ ಕಡೆ ಏನಾಗಿದೆ ಅಚ್ಯುತ ನಿನಗೆ, ಈಗ ತಾನೇ ಅವಳು ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದಾಳೆ, ನೀನೇ ಹೋಗಿ ಅರೆಸ್ಟ್ ಮಾಡಿದ್ಯಾ, ಅಂಥದ್ರಲ್ಲಿ ನಿನಗೆ ತಲೆ ಕೆಟ್ಟಿದ್ಯಾ, ಮತ್ತೆ ಭೂಮಿನ ರಾಣ ಮನೆ ಮುಂದೆ ಹೋಗಿ ಧರಣಿ ಮಾಡು ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ, ಹೌದು ನನಗಿರೋ 2 ದಿನದ ಸಮಯದಲ್ಲಿ ಕೊನೆಯ ದಿನವೇ ನಾಳೆ, ಅಂದಮೇಲೆ ಈ ಒಂದು ಟೈಮಲ್ಲಿ ನಾನು ರಾಣನೇನಾದರೂ ಅರೆಸ್ಟ್ ಮಾಡಿಲ್ಲ ಅಂದರೆ ಖಂಡಿತ ಯಾವುದೇ ರೀತಿಯಲ್ಲೂ ಕೂಡ ಇನ್ನು ಮುಂದೆ ನಾನು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋಕ್ಕಾಗುತ್ತೋ ಅಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗತ್ತೆ. ಭೂಮಿ ನೀವು ನನಗೆ ಹೆಲ್ಪ್ ಮಾಡ್ತೀಯಾ ಅಲ್ವಾ ಅಂತ ಕೇಳ್ತಿದ್ರೆ, ಅಷ್ಟರಲ್ಲಿ ಅಲ್ಲಿಗೆ ಸಂಗೀತ ಅವ್ರು ಬರ್ತಾರೆ. ಏನೇ ಹೇಳ್ತಿದ್ಯಾ ಅಜ್ಜಿತ, ನಿಂಗೇನು ತಲೆ ಕೆಟ್ಟಿದ್ಯಾ, ರಾಣ ಮನೆ ಮುಂದೆ ಹೋಗಿ ಧರಣಿ ಮಾಡಿ ಮತ್ತೆ ಅರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ, ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಸೊಸೆನ ಕಳಿಸೋದಿಲ್ಲ ಅಂತಿದ್ರೆ ಅದನ್ನೆಲ್ಲವನ್ನ ಕೂಡ ದೇವಿಯಾನಿಗೆ ಕೇಳಿಸ್ಕೊತಿದ್ದಾರೆ. ಈ ಕಡೆ ಅಜ್ಜಿತಮ್ಮ ದಯವಿಟ್ಟು ಅರ್ಥ ಮಾಡ್ಕೊ, ಈ ಒಂದು ಸಮಯದಲ್ಲಿ ನನಗೆ ಭೂಮಿ ಹೆಲ್ಪ್ ಬೇಕಾಗತ್ತೆ, ಭೂಮಿಯಿಂದ ಮಾತ್ರ ನಾನು ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ ಕಾಲೋನಿ ಜನಗಳಿಗೆ, ಇಲ್ಲಾಂದರೆ ಖಂಡಿತ ಕೊಡಿಸೋ
ತೋರಿಸೋದು ಕಷ್ಟ ಆಗಿಬಿಡುತ್ತೆ ಅಂದಾಗ ಈ ಕಡೆ ಸತ್ಯನ ನೀನು ನಿನ್ನ ಒಂದು ಕೊಲೀಗ್ಸ್ ಜೊತೆ ಸೇರ್ಕೊಂಡು ಎಷ್ಟು ಬೇಕು ಅಷ್ಟು ಕಲೆಕ್ಟ್ ಮಾಡ್ಕೋ ಸಾಕ್ಷಿನ, ಆದರೆ ಭೂಮಿನ ಈ ವಿಷಯದಲ್ಲಿ ಬಿಟ್ಬಿಡು ಅಚ್ಯುತ ಅಂತ ಸತ್ಯನ ಹೇಳಿದಾಗ, ಪ್ಲೀಸ್ ಅಣ್ಣ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಸ್ಟ್ರೈಕ್ ಮಾಡಿದಾಗ ಧರಣಿ ಮಾಡಿದಾಗ ಅಲ್ಲಿ ಸಾಕ್ಷಿ ರಾಣ ಅವ್ರು ಮಾಡಿರೋ ಕರ್ಮಕಾಂಡವನ್ನು ಬಾಯಿ ಬಿಡ್ತಾರೆ. ಕರ್ಮಕಾಂಡವನ್ನು ಬಾಯಿ ಬಿಟ್ಟಾಗ ನೀವು ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ, ಅದನ್ನು ಮೀಡಿಯಾ ಕೊಟ್ಟಾಗ ಮೀಡಿಯಾದಲ್ಲಿ ಅದು ಅವತ್ತು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ತದನಂತರ ಅವ್ರು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಆಗ ಭೂಮಿಗೂ ಕೂಡ ತೊಂದರೆ ಆಗೋದಿಲ್ಲ, ಯಾಕಂದರೆ ಭೂಮಿ ಒಳ್ಳೆ ಕೆಲಸನೇ ಮಾಡಿರ್ತಾಳೆ ಅಂತ ಹೇಳಿ ಇಲ್ಲಿ ಅಮ್ಮ ಸತ್ಯನ ಭೂಮಿ ಎಲ್ಲರನ್ನ ಕೂಡ ಕನ್ವಿನ್ಸ್ ಮಾಡ್ತಾರೆ. ಸರಿ ಆಯಿತು, ಕಾಲೋನಿ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ನಾನು ಒಪ್ಕೋತೀನಿ, ಖಂಡಿತ ನಾನು ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ನಾನು ನಮ್ಮನ್ನು ಬಿಡಿಸ್ತೀನಿ ಅನ್ನೋ ನಿಮ್ಮ ಮೇಲೆ ನನಗೆ ಖಂಡಿತ ನಂಬಿಕೆ ಇದೆ ಅಂತ ಕೂಡ ಹೇಳ್ತಾರೆ. ಈ ಕಡೆ ಅಜಿತ್ ಆ ಒಂದು ಕ್ಯಾಮ್ರಾವನ್ನು ತಂದು ಕೊಡ್ತಾರೆ ಸತ್ಯಣ್ಣಂಗೆ. ಕ್ಯಾಮ್ರಾವನ್ನು ತಂದು ಕೊಟ್ಟು ಇದ್ದರೆ ಕ್ಯಾಮ್ರಾದಲ್ಲಿ ನೀವು ಕ್ಯಾಪ್ಚರ್ ಮಾಡಬೇಕಾಗಿರೋದು ಯಾರ ಕಣ್ಗೂ ಕೂಡ ಬೀಳಬಾರ್ದು, ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಖಂಡಿತ ಏನು ಯೋಚನೆ ಮಾಡಬೇಡ ಅಜಿತ, ಇದು ತುಂಬ ಸೀರಿಯಸ್ ವಿಷಯ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಸತ್ಯಣ್ಣ ಕೂಡ ಹೇಳ್ತಿದ್ದಾರೆ. ರಾತ್ರಿ ಸತ್ಯಣ್ಣ ಮತ್ತು ಭೂಮಿ ಮನೆಯಿಂದ ಹೊರಡ್ತಿದ್ರೆ ಈ ಕಡೆ ಅತ್ತೆ, ನೀನು ಬರೋ ತನಕ ನಾನು ಕಾಯ್ತಾ ಇರ್ತೀನಿ, ಹುಷಾರು ಭೂಮಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅಜಿತ ನೀನು ಕೂಡ ಹೋಗ್ಬೋದಿತ್ತಲ್ವಾ ಅಂತ ಹೇಳಿದ್ದಕ್ಕೆ, ನಾನು ಹೋಗೋಕ್ಕಾಗೋದಿಲ್ಲ, ರಾಣ ಬೇರೆ ಕಡೆ ಇದ್ದಾನೆ, ಅವನ್ನ ಹೋಗಿ ಆ ಕಡೆ ನಾನು ಟ್ರ್ಯಾಪ್ ಮಾಡಬೇಕಾಗಿದೆ, ಎಲ್ಲ ಕಡೆಯಿಂದ ಅವ್ರನ್ನ ಲಾಕ್ ಮಾಡಬೇಕಾಗಿದೆ ಅಂತ ಅಜಿತ್ ಹೇಳ್ತಾರೆ. ಇತ್ತ ಕಡೆ ದೇವಿಯಾನಿ ಆಲ್ರೆಡಿ ಸಾಕ್ಷಿಗೆ ಕಾಲ್ ಮಾಡಿದ್ದಾರೆ. ಸಾಕ್ಷಿಗೆ ಕಾಲ್ ಮಾಡಿ ಈ ರೀತಿಯಾಗಿ ಅಜಿತ್ ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ, ಮೀಡಿಯಾ ಟ್ರಯಲ್ಗೆ ಹೋಗ್ತೀನಿ ಅಂತ ತಾನೇ ಭೂಮಿನ ಕಾಲೋನಿ ಜನಗಳ ಜೊತೆ ಧರಣಿಗೆ ಕಳಿಸ್ತಿದ್ದಾರೆ ಅಂತ ಹೇಳಿದಾಗ, ಬರಲಿ ಈ ಬಾರಿ ಏನು ಮಾಡ್ತೀನಿ ಅಂತ ಗೊತ್ತಾ, ನಮ್ಮ ಕಡೆ ಬಾಡಿ ಗಾರ್ಡ್ಸ್ ಅದು ಸತ್ಯಂಗೆ ಸರಿಯಾಗಿ ಹೊಡೆದು ಹಾಕ್ತಾರೆ, ಈ ಬಾರಿ ಅವನು ನೆನ್ಪಿಟ್ಕೋಬೇಕು ಅಂಥ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಸಾಕ್ಷಿ ಹೇಳ್ತಿದ್ದಾರೆ. ಇತ್ತ ಕಡೆ ಅಶ್ವಿನಿ ರೂಮಿಗೆ ಬರ್ತಾರೆ. ಶ್ರವಣ್ ರೂಮಲ್ಲಿ ಒಂದು ಕಬೋರ್ಡ್ ಯಾವಾಗಲೂ ಕೂಡ ಕ್ಲೋಸ್ ಇರುತ್ತೆ, ಬಟ್ ಇವತ್ತು ಅದು ಓಪನ್ ಇರುತ್ತೆ. ಓಪನ್ ಇರೋದ್ರಿಂದ ಅದನ್ನು ನೋಡಿದೆ, ಯಾವತ್ತೂ ಇದು ಕ್ಲೋಸ್ ಇರ್ತಿತ್ತು, ಇವತ್ತು ಓಪನ್ ಇದೆಯಲ್ಲ, ಏನಿರಬಹುದು ಇಲ್ಲಿ ಅಂತ ಹೋಗಿ ನೋಡ್ತಾಳೆ. ಒಂದು ಬ್ರೀಫ್ ಕೇಸ್ ತುಂಬ ದುಡ್ಡಿರುತ್ತೆ, ಬ್ರೀಫ್ ಕೇಸಲ್ಲಿ ದುಡ್ಡನ್ನು ನೋಡಿದ್ದೆ, ಕಳ್ಳಿ ಆಗಿರ್ತಕ್ಕಂಥ ಅಶ್ವಿನಿಗೆ ಆ ದುಡ್ಡನ್ನು ಎತ್ಕೋಬೇಕು ಅನ್ನೋ ಆಸೆ ಆಗುತ್ತೆ. ಅದೇ ಕಾರಣಕ್ಕೆ ಆ ದುಡ್ಡನ್ನು ಎತ್ಕೋತಾಳೆ, ತಿರುಗಿ ನೋಡ್ತಾಳೆ, ಶ್ರವಣ್ ಕಣ್ಮುಂದೆ ಇರ್ತಾರೆ. ಕೊನೆಗೂ ರೆಡ್ ಹ್ಯಾಂಡ್ ಆಗಿ ಕಳ್ಳಿ ಅಶ್ವಿನಿ ಶ್ರವಣ್ ಕೈಗೆ ಸಿಕ್ಕಿ ಬೀಳೋದ್ರ ಮುಖಾಂತರ ಆಕೆಯ ನಿಜ ಸ್ವರೂಪ ಏನು ಅನ್ನೋ ಸತ್ಯ ಶ್ರವಣ್ ಮುಂದೆ ಬೈಲಾಗ್ತದೆ. ಇದು ಎಲ್ಲದರ ನಡುವೆ ಅಜಿತ್ ಅಂದು ಈಕೆ ಫ್ರಾಡ್ ನಿಮ್ಮ ಮಗಳಾಗೋದಕ್ಕೆ ಸಾಧ್ಯವೇ ಇಲ್ಲ, ಇವಳು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ, ನಿಮ್ಮನ್ನು ನಂಬಿಸ್ತಿದ್ದಾಳೆ, ದಯವಿಟ್ಟು ಮಾವ ನೀವು ನಂಬೇಡಿ, ನೀವು ಮತ್ತು ಅತ್ತೆ ಎಷ್ಟು ಒಳ್ಳೆಯವರು, ನಿಮ್ಮಂಥ ದೇವ್ರಂಥವ್ರಿಗೆ ಇಂಥ ಕೆಡಕಿ ಉಡೋದಕ್ಕೆ ಹೇಗೆ ಸಾಧ್ಯ, ಖಂಡಿತವಾಗ್ಲೂ ಇವಳು ನಿಮ್ಮ ಮಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಶ್ವಿನಿ ನಿನ್ಗೇನು ಅನ್ನೋದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅಜಿತ್ ಮಾಡಿದಂಥ ಪ್ರತಿ ಮಾತುಗಳು ಕೂಡ ಶ್ರವಣ್ಗೆ ನೆನಪಾಗ್ತದೆ. ಕೊನೆಗೂ ಶ್ರವಣ್ ಅವರ ಕೆಡನ ತೋರಿಸಿ ಅಶ್ವಿನಿನ ಅಲ್ಲಿಗೆ ಬೀಳಿಸಿದಾನೆ ಅಂತಲೇ ಹೇಳ್ಬೋದು. ಕೊನೆಗೂ ಅಶ್ವಿನಿ ಶ್ರವಣ್ ಕೈಯಲ್ಲಿ ಲಾಕ್ ಆಗಿದ್ದಾಳೆ. ಹಾಗಿದ್ರೆ ಮನಸ್ವಿನಿ ಅಲ್ಲ ಅನ್ನೋ ಸತ್ಯ ಕೂಡ ಹೊರ ಬೀಳ್ತಿದ್ದಾಗೆ ಮನೆಯಿಂದ ಆಚೆ ಹೋಗೋ ಸಂದರ್ಭ ಕೂಡ ಬರುತ್ತೆ ಅಂತ